ಎಸ್, ನೋಡಿದ್ರಲ್ಲ. ಆ್ಯಕ್ಚುಲಿ ನಮ್ಮ ಹನುಮಂತವರು ತುಂಬ ಅಂದರೆ ತುಂಬ ಕಾಮಿಡಿಯಾಗಿ ಫನ್ನಿಯಾಗಿ ಈ ಒಂದು ಆಟವನ್ನು ಆಡಿದರು. ಆದರೆ ಇವರ ಕೋಪ ಯಾವ ರೀತಿ ಇತ್ತು ಅಂದರೆ, ಈ ಆಟದಲ್ಲಿ ನಿಜವಾಗ್ಲೂ ಗೆಲ್ಲೇಬೇಕು ಅನ್ನೋದು ಒಂದು ಕಡೆ ಇತ್ತು. ಇಲ್ಲಿ ಹನುಮಂತವರು ಬಾಲ್ಗಳೆಲ್ಲವನ್ನು ಕೂಡ ಈ ರೀತಿ ಸಂಗ್ರಹಿಸ್ತಾ ಇದ್ದರೆ, ಇನ್ನೊಂದು ಕಡೆ ಈ ಚೈತ್ರಾ ಕುಂದಾಪುರ ಅವ್ರು ಏನು ಮಾಡ್ತಾರೆ, ಯಾವಾಗಲೂ ಈ ಹನುಮಂತನನ್ನೇ ಟಾರ್ಗೆಟ್ ಮಾಡೋದು, ಅವನ ಬುಟ್ಟಿಯನ್ನು ಕೆಳಗಡೆ ಬೀಳಿಸೋದು, ಬಾಲ್ಗಳೆಲ್ಲವನ್ನು ಕೆಳಗಡೆ ಬೀಳಿಸೋದು, ಹೀಗೆ ಸುಮಾರು ಒಂದು 2 ರೌಂಡಲ್ಲಿ ಮಾಡಿಬಿಡ್ತಾಳೆ ಚೈತ್ರಾ ಕುಂದಾಪುರ. ಇದಕ್ಕೆ ಆ್ಯಕ್ಚುಲಿ 3ನೇ ರೌಂಡಲ್ಲಿ ಇದೇ ರೀತಿ ಇವನೇನು ಮಾಡ್ತಾರೆ, ಹನುಮಂತು ಕೂಡ ಚೈತ್ರಾ ಕುಂದಾಪುರ ಅವರ ಬುಟ್ಟಿಯನ್ನು ಕೆಳಗಡೆ ಬೀಳಿಸ್ತಾನೆ. ಆದರೆ ಇದು ತುಂಬ ವಿಕೋಪಕ್ಕೆ ಹೋಗ್ಬಿಡುತ್ತೆ. ಚೈತ್ರಾ ಕುಂದಾಪುರ ಅವ್ರು ಯಾವ ರೀತಿ ಒಂದು ಟಾರ್ಚರ್ ಕೊಟ್ಬಿಡ್ತಾರೆ ಅಂದರೆ, ಆ ಬಾಲ್ಗಳನ್ನು ಕಿತ್ಕೊಳ್ಳೋಕ್ಕೆ, ಆ ಬುಟ್ಟಿಯನ್ನು ಕಿತ್ಕೊಳ್ಳೋಕ್ಕೆ. ಅದಕ್ಕೆ ಹನುಮಂತವರು ಕೋಪಗೊಂಡು ಅದೇ ತಕ್ಷಣಕ್ಕೆ ಈ ಕಡೆ ಇನ್ನೊಂದು ಕಡೆ ಭವ್ಯಗೌಡನು ಕೂಡ ಹನುಮಂತು ಮೇಲೆ ಮುಗಿ ಬೀಳ್ತಾರೆ. ಅಂದರೆ ಅವರ ಬುಟ್ಟಿಯನ್ನು ಕಿತ್ಕೊಳ್ಳೋಕ್ಕೆ ಎಲ್ಲರೂ. ಆಮೇಲೆ ಆನಂತರ ಗೌತಮಿನೂ ಕೂಡ ಬಂದ್ಬಿಡ್ತಾಳೆ, ಮೋಕ್ಷಿತಾ ಕೂಡ ಬಂದ್ಬಿಡ್ತಾಳೆ. ಎಲ್ಲರೂ ಕೂಡ ಅಟ್ಯಾಕ್ ಮಾಡಿದಾಗ ಹನುಮಂತು ಕೋಪ ಯಾವ ರೀತಿ ಇರುತ್ತೆ ಅಂದರೆ, ಅವನು ಆ್ಯಕ್ಚುಲಿ ನಾನು ಆಟನೇ ಆಡೋಲ್ಲ, ಈ ಆಟನೇ ನನಗೆ ಬೇಡ, ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಅವನೇನು ಮಾಡ್ತಾನೆ, ತನ್ನ ಬುಟ್ಟಿಯನ್ನೇ ಏನು ಒಂದು ಜೋನ್ ಇರುತ್ತೆ, ಪ್ಲೇ ಜೋನು, ಅದರಿಂದ ಹೊರಗಡೆ ಬಿಸಾಕ್ಬಿಡ್ತಾನೆ. ಆ ಒಂದು ರೌಂಡ್ನಲ್ಲಿ ಅವನು ಅನ್ಕ್ವಾಲಿಫೈ ಆಗಿ ಸೋಲ್ತಾನೆ. ಆದರೆ ಕೊನೆ ರೌಂಡ್ ಇರುತ್ತಲ್ವಾ, ಆ ಒಂದು ರೌಂಡಲ್ಲಿ ಮಾತ್ರ ಹನುಮಂತು ಅವರು ಬಾಲ್ಗಳನ್ನು ಜಯಿಸಿ ಸಂಗ್ರಹಿಸಿ ಆ್ಯಕ್ಚುಲಿ ಫಿನಾಲೆ ಟಿಕೆಟ್ಗೋಸ್ಕರ ಆಟ ಆಡೋಕ್ಕೆ ಇವರು ಕೂಡ ಟಿಕೆಟನ್ನು ಪಡ್ಕೊಳ್ತಾರೆ. ಮೋಕ್ಷಿತ್ ಅವರನ್ನು ಹೊರಗಡೆ ಹಾಕ್ತಾರೆ, ಇವರು ಒಳಗಡೆಗೆ ಹೋಗ್ತಾರೆ. ಅಂದರೆ ಫಿನಾಲೆ ಟಿಕೆಟ್ ಆಟ ಆಡೋಕ್ಕೆ ಆ್ಯಕ್ಚುಲಿ ಅಲ್ಲಿ ಹನುಮಂತು ಮತ್ತು ನಮ್ಮ ತ್ರಿವಿಕ್ರಮ್ ಅವರು, ಹಾಗೆ ಮಂಜಣ್ಣ, ಹಾಗೆ ರಜತ್ತು, 4 ಜನ ಆಯ್ಕೆ ಆಗಿರ್ತಾರೆ. ಬಟ್ ಆನಂತರ ಏನಾಗುತ್ತೆ ಅನ್ನೋದನ್ನು ಆ್ಯಕ್ಚುಲಿ ನಾವು ಇವತ್ತಿನ ಎಪಿಸೋಡ್ಗಳಲ್ಲಿ ನೋಡಬೇಕಾಗುತ್ತೆ. ನಿಮಗೇನು ಅನಿಸುತ್ತೆ ಹನುಮಂತವರ ಈ ಕೋಪದ ಬಗ್ಗೆ ಕಮೆಂಟ್ ಮಾಡಿ.